ಸಿದ್ದರಾಮಯ್ಯನವರ ಸರ್ಕಾರ ಅನ್ನಭಾಗ್ಯ ಅಂತೇಳಿ ಕನ್ನಭಾಗ್ಯವನ್ನು ಕೊಟ್ಟಿದ್ದಾರೆ. ಈಗ ಯಾವ ಸರ್ಕಾರ ಮೊದಲು ಕೊಡಬೇಕಾಗಿರೋದು ಅನ್ನ ತಿನ್ನಕ್ಕೆ ಅನ್ನ ಕೊಡಬೇಕು. ಇವತ್ತು ಅದೇ ಸರ್ಕಾರ ಅನ್ನವನ್ನು ಕದಿಯೋ ಕೆಲಸ ಮಾಡಿ ಇವತ್ತು ಲಕ್ಷಾಂತರ ಜನ, ನಾನು ಅರಸು ಕಾಲೋನಿಗೆ ಬಂದಿದ್ದೀನಿ, ಇದ್ರ ಹೆಸರೇ ಅರಸು ಕಾಲೋನಿ, ಸ್ಲಮ್ ಇದು. ಅಲ್ಲಿ ಆ ತಾಯಿ ಹೇಳ್ತಾ ಇದ್ಲು, ಆ ತಾಯಿಗೆ 12 ವರ್ಷ ಇದ್ದಾಗ ಬಂದಿದ್ದು, ಈಗ ಆ ಅಮ್ಮನಿಗೆ 70 ವರ್ಷ. ಅಂದರೆ ಸುಮಾರು 45 ವರ್ಷದಿಂದ ರೇಷನ್ ಕಾರ್ಡ್ ಇದ್ದದ್ದು, 45 ವರ್ಷದಿಂದ ರೇಷನ್ ಕಾರ್ಡ್ ಇದ್ದಿದ್ದು ಈಗ ಏಕಾಏಕಿ ಮಾಯ ಆಗೋಗ್ಬಿಟ್ಟಿದೆ. ಅಂದರೆ ಸಿದ್ದರಾಮಯ್ಯನವ್ರು ಹೇಳಿದ್ರು ಸರ್ಕಾರಿ ನೌಕರರು ಎಷ್ಟಿದ್ದಾರೆ, ಸರ್ಕಾರಿ ನೌಕರರು ಇನ್ನೂ ಅವರ ಅಂಕಿಅಂಶದ ಪ್ರಕಾರ 250 ಜನ ಏನೋ ತೋರಿಸ್ತಾ ಇದ್ದಾರೆ. 250 ಜನ ಸರ್ಕಾರಿ ನೌಕರರಿರೋದು. ಈ 250 ಜನಕ್ಕೆ ನೀವು 12 ಲಕ್ಷ ರೇಷನ್ ಕಾರ್ಡ್ನ ಹೆಂಗೆ ರದ್ದು ಮಾಡಿದ್ರಿ? ಇನ್ನೂ 12 ಲಕ್ಷ ರೇಷನ್ ಕಾರ್ಡ್ನ ರದ್ದು ಮಾಡೋಕ್ಕೆ ಹೋಗಿದ್ದೀರಾ. ಅಂದರೆ ಒಂದು ಕಡೆ ನೆನ್ನೆ ಸಿದ್ದರಾಮಯ್ಯ ಮೀಟಿಂಗ್ ಮಾಡಿ ಏನು ಭಯ ಬೀಳಬೇಡ್ರಿ ಅಂತ. ಏನು ಭಯ ಬೀಳಬಾರ್ದು ಅಂದರೆ ಏನು? ಇನ್ನೊಬ್ಬ ಮಿನಿಸ್ಟ್ರು ಹೇಳ್ತಾರೆ, ಆಹಾರ ಸಚಿವರು, ಮತ್ತೆ ಅರ್ಜಿ ಹಾಕಬೇಕಂತೆ. ಯಾಕೆ ಅರ್ಜಿ ಹಾಕಬೇಕು? ತಪ್ಪು ಮಾಡಿದವ್ರು ನೀವು, ಕ್ಯಾನ್ಸಲ್ ಮಾಡಿದವ್ರು ನೀವು ಕ್ಯಾನ್ಸಲ್ ಮಾಡೋವಾಗ ಏನೋ ಅರ್ಜಿ ಕೊಟ್ಟಿದ್ರ? ಅವ್ರಿಗೆ ನೋಟಿಸ್ ಕೊಟ್ಟಿದ್ರಾ? ಏನೂ ಇಲ್ಲ. ಇರೋ ನೋಟಿಸು ಕೊಟ್ಟಿಲ್ಲ. ಈಗ ಅರ್ಜಿ ಹಾಕಿ ಅಂದರೆ, ಅರ್ಜಿ ಹಾಕಿದ್ರೆ ಒಂದೊಂದು ರೇಷನ್ ಕಾರ್ಡ್ಗೆ ನಿಮ್ಮ ಹತ್ರ 10,000 ರಿಂದ 15,000 ಸಾವಿರ ವಸೂಲಿ ಮಾಡ್ತೀರ. ಲಂಚ ವಸೂಲಿ ಮಾಡೋಕ್ಕೆ ಮತ್ತೊಂದು ದಾರಿಯನ್ನು ಹುಡ್ಕೊಂಡಿದ್ದೀರ. ಈಗಾಗಲೇ ಬೆಲೆ ಏರಿಕೆ ಆಯಿತು, ಪೆಟ್ರೋಲ್ ಆಯಿತು, ಡೀಸೆಲ್ ಆಯಿತು, ಹಾಲು ಆಯಿತು, ಆಲ್ಕೋಹಾಲ್ ಆಯಿತು, ಮನೆ ತೆರಿಗೆ ಆಯಿತು, ಸ್ಟ್ಯಾಂಪ್ ಡ್ಯೂಟಿ ಆಯಿತು. ಈಗ ರೇಷನ್ ಕಾರ್ಡಲ್ಲೂ ದುಡ್ಡು ಹೊಡೆಯುವಂಥ ಕೆಲಸವನ್ನು ಮಾಡ್ತಾಯಿದ್ದೀರ. ಅಂದರೆ ಲಂಚಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರ. ಇಷ್ಟೊಂದು ಸುಮಾರು 12 ಲಕ್ಷ ಕ್ಯಾನ್ಸಲ್ ಆಗಿದೆ. ಸಿದ್ದರಾಮಯ್ಯ ಹೇಳ್ತಾರೆ ಎಲ್ಲ ಅರ್ಜಿ ಹಾಕ್ಕೊಳ್ಳಿ ಅಂತ. ಯಾಕಪ್ಪ ಅರ್ಜಿ ಹಾಕಬೇಕು? ಯಾಕೆ ಅರ್ಜಿ ಹಾಕಬೇಕು? ಕ್ಯಾನ್ಸಲ್ ಮಾಡೋವಾಗ ಏನು ಮಣ್ಣು ತಿಂತಾ ಇದ್ದಾರೆ ನಿಮ್ಮ ಅಧಿಕಾರಿಗಳು? ಜ್ಞಾನ ಇರಲಿಲ್ವ ಅವಾಗ? ಯಾವುದೇ ಕಾರಣಕ್ಕೂ ಅರ್ಜಿ ಹಾಕಂಗಿಲ್ಲ. ಎಲ್ಲರದು ಹಂಗೆ ರಿಟೈನ್ ಮಾಡಬೇಕು ವಾಪಸ್. ಎಲ್ಲ 12 ಲಕ್ಷ ಏನಿದೆ ಅಷ್ಟೂ ರಿಟೈನ್ ಮಾಡಬೇಕು. ಆಮೇಲೆ ನಿಮಗೆ ಯಾರು ಸರ್ಕಾರಿ ನೌಕರರಿದ್ದಾರೋ ಅದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಏಕಾಏಕಿ ನೀವು 12 ಲಕ್ಷ ಮಾಡಿಬಿಟ್ಟು ಪಾಪ ಈ ತಿಂಗಳಿಗೆ ಅನ್ನಕ್ಕೆಲ್ಲ ಹೋಗ್ತಾರೆ ಅವರು. ಇದನ್ನೇ ಜೀವ ನಂಬ್ಕೊಂಡಿದ್ದಾರೆ. ಎಲ್ಲ ಮನೆ ಕೆಲಸಕ್ಕೆ ಎಷ್ಟು ಬರ್ತದೆ ದುಡ್ಡು? 2 ರಿಂದ 3 ಸಾವಿರ ಬರುತ್ತೆ. ಊಟ ಹೆಂಗೆ ಮಾಡ್ತಾರೆ ಅವರು? ಮನೆ ಬಾಡಿಗೆ ಹೆಂಗೆ ಕಟ್ತಾರೆ? ಇವತ್ತು ದೇವಸ್ಥಾನದ ಮುಂದೆ ಹೂವು ಮಾರ್ತಾ ಇರೋರು ಕಟ್ ಮಾಡಿದ್ದೀರ. ದೇವಸ್ಥಾನದ ಮುಂದೆ ಹೂವು ಮಾರೋರು, ದಾರಿಯಲ್ಲಿ ಸೊಪ್ಪು ಮಾರೋರು, ಅವ್ರದ್ದು ರೇಷನ್ ಕಾರ್ಡ್ ಕಟ್ ಮಾಡಿದ್ದೀರ. ಇದು ಮನೆ ಆಳ ಸರ್ಕಾರ. ಇದು ಈ ಥರ ಪಾಪ ಮಾಡಿದ ಸರ್ಕಾರ ನಿಜವಾಗೂ ನಿಮಗೆ ನರ್ಕದಲ್ಲೂ ಸ್ಥಾನ ಇಲ್ಲ. ನಿಮ್ಮ ನರ್ಕಕ್ಕೆ ಹೋದರೆ ಅಲ್ಲೂ ಗೇಟ್ ಪಾಸ್ ಕೊಡ್ತಾರೆ ನಿಮಗೆ ಅಂತ ಅನ್ನ ಕೀಳುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಇದ್ರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾಯಿದ್ದೀರಿ. ವಿಧಾನಸಭೆ ಅಧಿವೇಶನದಲ್ಲೂ ಕೂಡ ನಾವು ದೊಡ್ಡ ಹೋರಾಟವನ್ನು ಮಾಡ್ತೀರಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾವು ಹೇಳಿದ್ದೀರ ಅವ್ರಿಗೆಲ್ಲ ಇಮಿಡಿಯೇಟಾಗಿ ರೇಷನ್ ಕಾರ್ಡನ್ನು ಅರ್ಜಿ ಹಾಕದೆ ಅದು ಕೊಡಬೇಕು ಅವ್ರಿಗೆ. ನೀವು ಏನು ಕ್ಯಾನ್ಸಲ್ ಮಾಡಿದ್ದೀರಾ ಅದನ್ನು ಮತ್ತೆ ಚಾಲೂ ಮಾಡಬೇಕು. ನಿಮ್ಗೇನಾನ ಡೌಟ್ ಇದ್ದರೆ ಯಾರ ಮೇಲೆನ ಅವ್ರ ಮನೆಗೆ ಬಂದು ನೋಟಿಸ್ ಕೊಟ್ಟು ಅವ್ರ ದಾಖಲೆ ತರಿಸಿ ಆಮೇಲೆ ಕ್ಯಾನ್ಸಲ್ ಮಾಡಿ. ಏಕಾಏಕಿ ಕ್ಯಾನ್ಸಲ್ ಮಾಡೋಕ್ಕೆ ನಿಮ್ಗೆ ಯಾವನ ಅಧಿಕಾರ ಕೊಟ್ಟರು? ಯಾರ ಅಧಿಕಾರ? ನಿಮ್ಮ ಫ್ರೀ 2,000 ಕೊಡ್ತೀನಿ ಬಸ್ ಫ್ರೀ ಅಂತಂದರೆ ಇಲ್ಲಿರೋರು ಕೇಳಿದೆ, ಯಾರನ್ನ ನಾವು ಬಸ್ಸಲ್ಲೇ ಹೋಗಿಲ್ಲ ಸರ್ ಅಂತಾರೆ. ನಿಮ್ಮ ಫ್ರೀಗೋಸ್ಕರ ಫ್ರೀನಲ್ಲಿ ಇವತ್ತು ಸರ್ಕಾರದ ಖಜಾನೆ ಖಾಲಿ ಆಗ್ಬಿಟ್ಟು ಸರ್ಕಾರದಲ್ಲಿ 10 ಪೈಸಾ ದುಡ್ಡಿಲ್ಲ. ಇವತ್ತು ಹಳ್ಳ ಮುಚ್ಚಕ್ಕೂ, ರಸ್ತೆಗಳಲ್ಲಿ ಗುಂಡಿ ಮುಚ್ಚಕ್ಕೂ, ಆಸ್ಪತ್ರೆಗಳಲ್ಲಿ ಔಷಧಿ ಕೊಡೋಕ್ಕೂ ಇವತ್ತು ಇಲ್ಲ. ನೀವು ಈ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ರೇಷನ್ ಕಾರ್ಡು 25 ಲಕ್ಷ ನೀವು ಅಂದಾಜು ಇಟ್ಕೊಂಡಿರೋದು, ಅದು 25 ಲಕ್ಷ ಆತೋ 40 ಲಕ್ಷ ಆತೋ ರದ್ದು ಮಾಡಿದ್ರೆ ನಿಮ್ಗೊಂದು 20-30 ಸಾವಿರ ಕೋಟಿ ಉಳಿತೈತೆ. ಆ 20-30 ಸಾವಿರ ಕೋಟಿ ತಗೊಂಡು ನಿಮ್ಮ MLAಗಳನ್ನು ಸಂತೃಪ್ತಿ ಮಾಡಿ ಅವ್ರು ನಿಮ್ಮ ವಿರುದ್ಧ ತಿರುಗಿ ಬೀಳ್ದಂಗೆ, ಬಂಡಾಯ ಹೇಳ್ದಂಗೆ, ನಿಮ್ಮ ಬಂಡಾಯ ಶಮನಕ್ಕೋಸ್ಕರ ಕಾಂಗ್ರೆಸ್ಸಲ್ಲಿ ನಡೀತಾ ಇರೋವಂಥ ಬಂಡಾಯ ಏನಿದೆ ಅದನ್ನು ಶಮನ ಮಾಡೋಕ್ಕೋಸ್ಕರ ಪಾಪ ಅಮಾಯಕ ಬಡವರ ಅನ್ನವನ್ನು ಕೀಳ್ತಾ ಇದ್ದೀರಾ. ಇದು ಒಳ್ಳೆಯದಲ್ಲ. ನಾವು ನಿಮಗೆ ಗಡುವನ್ನು ಕೊಡ್ತಾ ಇದ್ದೀರಿ. ಇದು ಅಧಿವೇಶನ ಬೇರೆ 9ನೇ ತಾರೀಕು ನಡೀತಾ ಇದೆ. ಅಷ್ಟರೊಳಗಡೆ ಎಲ್ಲ ರದ್ದಾಗಿರೋರ್ದು ಯಾವುದೇ ಅರ್ಜಿನೂ ಕೇಳಂಗಿಲ್ಲ. ಅರ್ಜಿ ತಗೊಂಡ್ರೆ ನೀವು
ಅಲಿಸ್ತೀರ ಅವ್ರನ್ನ ತಾಲೂಕು ಆಫೀಸು ಫುಡ್ ಆಫೀಸು ಅಲಿಸ್ಕೊಂಡು ಆ ಸರ್ಟಿಫಿಕೇಟ್ ತಗೊಂಬ, ಬರ್ತು ತಗೊಂಬ, ಡೆತ್ ಸರ್ಟಿಫಿಕೇಟ್ ತಗೊಂಬ, ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ ತಗೊಂಬ, ನಿಮ್ಮ ಮನೆಗೆ ಎಷ್ಟರಿದೆ ಸರ್ಟಿಫಿಕೇಟ್ ತಗೊಂಬ, ವಂಶವೃಕ್ಷ ತಗೊಂಬ ಅಂಥೇಳಿ ನೀವು ಕೊಡೋಕ್ಕೆ ಲಂಚ ಕೇಳ್ತೀರ ಕೊನೆಯಲ್ಲಿ. ಅದಕ್ಕೆ ರದ್ದು ಮಾಡಿರೋದನ್ನ ಮತ್ತೆ ರಿಟೈನ್ ಮಾಡಬೇಕು ಇಮ್ಮಿಡಿಯೇಟಾಗಿ. ನಾಳೆಯಿಂದನೇ ಅವ್ರಿಗೆಲ್ಲರಿಗೂ ರೇಷನ್ ಸಿಗೋ ರೀತಿ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಬೀದಿಗಿಳಿದು ಹೋರಾಟವನ್ನು ಮಾಡ್ತೀರಿ. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ, ವಿರೋಧ ಪಕ್ಷ ನಾಯಕನಾಗಿ ಎಚ್ಚರಿಕೆ. ಇಂಥ ಮನೆಯಾಳ ಸರ್ಕಾರ ಇದು, ಬಡವರನ್ನು ಲೂಟಿ ಮಾಡೋವಂಥ ಸರ್ಕಾರ. ನಿಮ್ಗೆ ಅಧಿಕಾರ ಇಲ್ಲ, ಅಲ್ಲಿ ಕೂತ್ಕೊಳ್ಳೋಂಥ ಅಧಿಕಾರನೂ ಇಲ್ಲ. ಈ ಮಜಾ ಮಾಡೋಕ್ಕೆ ಬಂದಿದ್ದೀರಾ ನೀವು. ನಿಮ್ಮ CM ಚೇಂಬರ್ನ ರಿನ್ಯೂ ಮಾಡೋಕ್ಕೆ 2 ಕೋಟಿ ಖರ್ಚು ಮಾಡ್ತಾ ಇದ್ದೀರಾ. CM ಚೇಂಬರ್ನ ಆಧುನೀಕರಣ ಮಾಡೋಕ್ಕೆ 2 ಕೋಟಿ, ಮಂತ್ರಿಗಳ ಮನೆಗಳನ್ನು ಆಧುನೀಕರಣ ಮಾಡೋಕ್ಕೋಸ್ಕರ ಕೋಟ್ಯಾಂತರ 40-50 ಕೋಟಿ ಖರ್ಚು ಮಾಡಿದ್ದಾರೆ. ಮಂತ್ರಿಗಳ ಮನೆಗಳನ್ನು, ಅವ್ರ ಆಫೀಸ್ಗಳನ್ನು ಆಧುನೀಕರಣಕ್ಕೆ 40-50 ಕೋಟಿ, ಮುಖ್ಯಮಂತ್ರಿ ಆಫೀಸ್ ಖರ್ಚು ಮಾಡೋಕ್ಕೆ 2 ಕೋಟಿ. ನಿಮಗೆ ಕೋಟಿ ಇದೆ, ಬಡವರಿಗೆ 100 ರೂಪಾಯಿ ಇಲ್ಲ. ಅವ್ರು ಕೊಡೋ ಎಲ್ಲ ರೇಷನ್ ಸೇರಿದ್ರೆ 100-150 ರೂಪಾಯಿ ರೇಷನ್ ನೀವು ಕೊಡೋದು. ಬಡವರಿಗೆ ರೇಷನ್ ಇಲ್ಲ, ನಿಮಗೆ ಲಕ್ಸುರಿ ಲೈಫು. ಆಧುನೀಕರಣ ಅಂದರೆ ಸುಂದರೀಕರಣ ಅಂತಾರೆ. ಸರಿ, ಈ ತಿಂಗಳಿಗೆ ರೇಷನ್ಗಳಿಲ್ಲ, ಪಾಪ ಪರಿಸ್ಥಿತಿ ರೇಷನ್ಗಳಿಲ್ಲ. ನ್ಯಾಯಬೆಲೆ ಅಂಗಡಿಗಳಿಗೆ ನಿಮ್ಮ ಶಾಸಕರನ್ನು ಹೋಗಿ ರೇಷನ್ ಕೊಡಿಸುವಂತ ಕೆಲಸ ನಾನು ಯಾಕೆಂದ್ರೆ ಸರ್ ಅವರು ಅದೇ ಜೀವನ ಮಾಡ್ಕೊಂಡಿದ್ದಾರೆ. ನೆನ್ನೆನೇ ನಾನು ಗೋಪಾಲಯ್ಯನವ್ರಿಗೆ ಹೇಳಿದ್ದೀನಿ, ನೆನ್ನೆನೇ ಅಧಿಕಾರಿಗಳ್ನು ಕರೆಸಿದ್ದೀನಿ. ಅಲ್ಲಿ ಅಧಿಕಾರಿಗಳ್ನು ಕರೆಸಿ ಹೇಳಿದ್ದು ಇಮಿಡಿಯೇಟಾಗಿ ಇವ್ರಿಗೆಲ್ಲ ರೇಷನ್ ಕೊಡಬೇಕು ಅಂತ ಹೇಳಿದ್ದೀನಿ. ಇಲ್ಲೂ ರಾಮಮೂರ್ತಿ ಅವ್ರಿಗೂ ಅದೇ ಹೇಳ್ತಾ ಇದ್ದೀನಿ. ನಾನು ಅವ್ರನ್ನ ಯಾರು ಜಾಯಿಂಟ್ ಡೈರೆಕ್ಟ್ರು ಫುಡ್ ಎಲ್ಲ ಇದ್ದಾರೆ ಅವ್ರನ್ನೆಲ್ಲ ನಾನು ಮಾತಾಡ್ತೀನಿ. ಇಮಿಡಿಯೇಟಾಗಿ ರದ್ದು ಮಾಡಿರೋವಂಥ ಕಾರ್ಡು ಅವ್ರಿಗೆ ರೇಷನ್ ಕೊಡಬೇಕು, ಈ ತಿಂಗಳೇ ಕೊಡಬೇಕು. ಈ ತಿಂಗಳದ ರೇಷನ್ ಅವ್ರಿಗೆ ಸಿಗಬೇಕು. ಅದು ಮಾಡ್ತೀರಿ, ಮಾಡೇ ಮಾಡ್ತೀರಿ. ಇಲ್ಲಾಂದರೆ ಸರ್ಕಾರದ ಎಲ್ಲ ಆಫೀಸ್ಗಳು ಬೀಗ ಹಾಕ್ಬಿಡ್ತೀರಿ. ಬೀಗ ಹಾಕ್ತೀರಿ, ನಾವೇ ಬರ್ತೀರಿ, ಬೀಗ ಹಾಕ್ತೀರಿ. ವಿಧಾನಸೌಧಕ್ಕೆ ಫಸ್ಟ್ ಬೀಗ ಹಾಕ್ತೀರಿ.